ಇನ್ನು ಟಿ ಜಯಂತ್ ಅವರು ನೀಡಿದ ದೂರಿನ ಆಧಾರದ ಮೇಲೆ ಇವತ್ತಿನ ಉತ್ಖನನ ಪ್ರಕ್ರಿಯೆ ನಡೀತಾ ಇರೋದು. ಒಬ್ಬ ಅಪ್ರಾಪ್ತ ಬಾಲಕಿಯ ಶವವನ್ನ ಹೂಳ್ತಾ ಇದ್ದದನ್ನ ತಾವು ಕೂಡ ಕಣ್ಣಾರೆ ಕಂಡದ್ದಾಗಿ ಸಾಕ್ಷಿ ನುಡಿದಿದ್ದಾರೆ. ಹೀಗಾಗಿ ಅವರ ದೂರಿನ ಆಧಾರದ ಮೇಲೆ ಈ ಮುಸುಕುತಾರಿ ದೂರುದಾರ ಅನಾಮಿಕ ವ್ಯಕ್ತಿಯ ಆಧಾರದ ಮೇಲೆ 14 ಪಾಯಿಂಟ್ಗಳು, ಇದೀಗ ಜಯಂತ್ ಅವರು ಹೇಳಿದ ಆಧಾರದ ಮೇಲೆ ಮತ್ತೊಂದು ಪಾಯಿಂಟ್. ಇದೀಗ 15ನೇ ಜಾಗದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ಈ 15ನೇ ಪಾಯಿಂಟ್ ನಲ್ಲಿ ಸಿಗುತ್ತಾ ತಲೆಬುರುಡೆ ಅನ್ನೋ ಕುತೂಹಲ. 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಸಾವಿನ ಬಗ್ಗೆ ಸಿಐಡಿ ತನಿಖೆ ಮಾಡಿ ಮುಗಿಸಿದೆ. ಇದೇ ಪ್ರಕರಣದ ವಿಚಾರದಲ್ಲಿ ಸರಿಯಾದ ತನಿಖೆ ಆಗಿಲ್ಲ ಅನ್ನೋ ಅಸಮಾಧಾನ ಪದ್ಮಲತಾ ಅವರ ಕುಟುಂಬಸ್ಥರಿಗೂ ಕೂಡ ಇದೆ. ಹಾಗೆ ಪದ್ಮಲತಾ ಅವರ ಸಂಬಂಧಿಯೂ ಆಗಿರುವ ದೂರುದಾರ ಜಯಂತ್, ಪದ್ಮಲತಾ ಅವರಂತೆಯೇ ಇನ್ನು ಅನೇಕ ಹೆಣ್ಣು ಮಕ್ಕಳ ಕೊಲೆಯಾಗಿದೆ, ಅದರಲ್ಲಿ ಓರ್ವ ಹೆಣ್ಣು ಮಗಳ ಶವವನ್ನ ಹೂಳೋದನ್ನ ತಾವು ಕೂಡ ಕಣ್ಣಾರೆ ಕಂಡಿರೋದಾಗಿ ಮಾಹಿತಿಯನ್ನ ನೀಡಿದ್ರು. ಇದೀಗ ಈ ಎರಡನೇ ದೂರುದಾರ ಜಯಂತ್ ಅವರ ದೂರಿನ ಆಧಾರದ ಮೇಲೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಟಿ ಜಯಂತ್ ಅವರು ನೀಡಿದ ದೂರಿನ ಆಧಾರದ ಮೇಲೆ ಇವತ್ತಿನ ಉತ್ಖನನ ಪ್ರಕ್ರಿಯೆ ನಡೀತಾ ಇರೋದು. ಒಬ್ಬ ಅಪ್ರಾಪ್ತ ಬಾಲಕಿಯ ಶವವನ್ನ ಹೂಳ್ತಾ ಇದ್ದದನ್ನ ತಾವು ಕೂಡ ಕಣ್ಣಾರೆ ಕಂಡದ್ದಾಗಿ ಸಾಕ್ಷಿ ನುಡಿದಿದ್ದಾರೆ. ಹೀಗಾಗಿ ಅವರ ದೂರಿನ ಆಧಾರದ ಮೇಲೆ ಈ ಮುಸುಕುತಾರಿ ದೂರುದಾರ ಅನಾಮಿಕ ವ್ಯಕ್ತಿಯ ಆಧಾರದ ಮೇಲೆ 14 ಪಾಯಿಂಟ್ಗಳು, ಇದೀಗ ಜಯಂತ್ ಅವರು ಹೇಳಿದ ಆಧಾರದ ಮೇಲೆ ಮತ್ತೊಂದು ಪಾಯಿಂಟ್. ಇದೀಗ 15ನೇ ಜಾಗದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ಈ 15ನೇ ಪಾಯಿಂಟ್ ನಲ್ಲಿ ಸಿಗುತ್ತಾ ತಲೆಬುರುಡೆ ಅನ್ನೋ ಕುತೂಹಲ. 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಸಾವಿನ ಬಗ್ಗೆ ಸಿಐಡಿ ತನಿಖೆ ಮಾಡಿ ಮುಗಿಸಿದೆ. ಇದೇ ಪ್ರಕರಣದ ವಿಚಾರದಲ್ಲಿ ಸರಿಯಾದ ತನಿಖೆ ಆಗಿಲ್ಲ ಅನ್ನೋ ಅಸಮಾಧಾನ ಪದ್ಮಲತಾ ಅವರ ಕುಟುಂಬಸ್ಥರಿಗೂ ಕೂಡ ಇದೆ. ಹಾಗೆ ಪದ್ಮಲತಾ ಅವರ ಸಂಬಂಧಿಯೂ ಆಗಿರುವ ದೂರುದಾರ ಜಯಂತ್, ಪದ್ಮಲತಾ ಅವರಂತೆಯೇ ಇನ್ನು ಅನೇಕ ಹೆಣ್ಣು ಮಕ್ಕಳ ಕೊಲೆಯಾಗಿದೆ, ಅದರಲ್ಲಿ ಓರ್ವ ಹೆಣ್ಣು ಮಗಳ ಶವವನ್ನ ಹೂಳೋದನ್ನ ತಾವು ಕೂಡ ಕಣ್ಣಾರೆ ಕಂಡಿರೋದಾಗಿ ಮಾಹಿತಿಯನ್ನ ನೀಡಿದ್ರು. ಇದೀಗ ಈ ಎರಡನೇ ದೂರುದಾರ ಜಯಂತ್ ಅವರ ದೂರಿನ ಆಧಾರದ ಮೇಲೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಟಿ ಜಯಂತ್ ಅವರು ನೀಡಿದ ದೂರಿನ ಆಧಾರದ ಮೇಲೆ ಇವತ್ತಿನ ಉತ್ಖನನ ಪ್ರಕ್ರಿಯೆ ನಡೀತಾ ಇರೋದು. ಒಬ್ಬ ಅಪ್ರಾಪ್ತ ಬಾಲಕಿಯ ಶವವನ್ನ ಹೂಳ್ತಾ ಇದ್ದದನ್ನ ತಾವು ಕೂಡ ಕಣ್ಣಾರೆ ಕಂಡದ್ದಾಗಿ ಸಾಕ್ಷಿ ನುಡಿದಿದ್ದಾರೆ. ಹೀಗಾಗಿ ಅವರ ದೂರಿನ ಆಧಾರದ ಮೇಲೆ ಈ ಮುಸುಕುತಾರಿ ದೂರುದಾರ ಅನಾಮಿಕ ವ್ಯಕ್ತಿಯ ಆಧಾರದ ಮೇಲೆ 14 ಪಾಯಿಂಟ್ಗಳು, ಇದೀಗ ಜಯಂತ್ ಅವರು ಹೇಳಿದ ಆಧಾರದ ಮೇಲೆ ಮತ್ತೊಂದು ಪಾಯಿಂಟ್. ಇದೀಗ 15ನೇ ಜಾಗದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ಈ 15ನೇ ಪಾಯಿಂಟ್ ನಲ್ಲಿ ಸಿಗುತ್ತಾ ತಲೆಬುರುಡೆ ಅನ್ನೋ ಕುತೂಹಲ. 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಸಾವಿನ ಬಗ್ಗೆ ಸಿಐಡಿ ತನಿಖೆ ಮಾಡಿ ಮುಗಿಸಿದೆ. ಇದೇ ಪ್ರಕರಣದ ವಿಚಾರದಲ್ಲಿ ಸರಿಯಾದ ತನಿಖೆ ಆಗಿಲ್ಲ ಅನ್ನೋ ಅಸಮಾಧಾನ ಪದ್ಮಲತಾ ಅವರ ಕುಟುಂಬಸ್ಥರಿಗೂ ಕೂಡ ಇದೆ. ಹಾಗೆ ಪದ್ಮಲತಾ ಅವರ ಸಂಬಂಧಿಯೂ ಆಗಿರುವ ದೂರುದಾರ ಜಯಂತ್, ಪದ್ಮಲತಾ ಅವರಂತೆಯೇ ಇನ್ನು ಅನೇಕ ಹೆಣ್ಣು ಮಕ್ಕಳ ಕೊಲೆಯಾಗಿದೆ, ಅದರಲ್ಲಿ ಓರ್ವ ಹೆಣ್ಣು ಮಗಳ ಶವವನ್ನ ಹೂಳೋದನ್ನ ತಾವು ಕೂಡ ಕಣ್ಣಾರೆ ಕಂಡಿರೋದಾಗಿ ಮಾಹಿತಿಯನ್ನ ನೀಡಿದ್ರು. ಇದೀಗ ಈ ಎರಡನೇ ದೂರುದಾರ ಜಯಂತ್ ಅವರ ದೂರಿನ ಆಧಾರದ ಮೇಲೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಟಿ ಜಯಂತ್ ಅವರು ನೀಡಿದ ದೂರಿನ ಆಧಾರದ ಮೇಲೆ ಇವತ್ತಿನ ಉತ್ಖನನ ಪ್ರಕ್ರಿಯೆ ನಡೀತಾ ಇರೋದು. ಒಬ್ಬ ಅಪ್ರಾಪ್ತ ಬಾಲಕಿಯ ಶವವನ್ನ ಹೂಳ್ತಾ ಇದ್ದದನ್ನ ತಾವು ಕೂಡ ಕಣ್ಣಾರೆ ಕಂಡದ್ದಾಗಿ ಸಾಕ್ಷಿ ನುಡಿದಿದ್ದಾರೆ. ಹೀಗಾಗಿ ಅವರ ದೂರಿನ ಆಧಾರದ ಮೇಲೆ ಈ ಮುಸುಕುತಾರಿ ದೂರುದಾರ ಅನಾಮಿಕ ವ್ಯಕ್ತಿಯ
ಆಧಾರದ ಮೇಲೆ 14 ಪಾಯಿಂಟ್ಗಳು. ಇದೀಗ ಜಯಂತ್ ಅವರು ಹೇಳಿದ ಆಧಾರದ ಮೇಲೆ ಮತ್ತೊಂದು ಪಾಯಿಂಟ್. ಇದೀಗ 15ನೇ ಜಾಗದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ಈ 15ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ತಲೆಬುರುಡೆ ಅನ್ನೋ ಕುತೂಹಲ. 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಸಾವಿನ ಬಗ್ಗೆ ಸಿಐಡಿ ತನಿಖೆ ಮಾಡಿ ಮುಗಿಸಿದೆ. ಇದೇ ಪ್ರಕರಣದ ವಿಚಾರದಲ್ಲಿ ಸರಿಯಾದ ತನಿಖೆ ಆಗಿಲ್ಲ ಅನ್ನೋ ಅಸಮಾಧಾನ ಪದ್ಮಲತಾ ಅವರ ಕುಟುಂಬಸ್ಥರಿಗೂ ಕೂಡ ಇದೆ. ಹಾಗೆ ಪದ್ಮಲತಾ ಅವರ ಸಂಬಂಧಿಯೂ ಆಗಿರುವ ದೂರುದಾರ ಜಯಂತ್, ಪದ್ಮಲತಾ ಅವರಂತೆಯೇ ಇನ್ನು ಅನೇಕ ಹೆಣ್ಣು ಮಕ್ಕಳ ಕೊಲೆಯಾಗಿದೆ, ಅದರಲ್ಲಿ ಓರ್ವ ಹೆಣ್ಣು ಮಗಳ ಶವವನ್ನ ಹೂಳೋದನ್ನ ತಾವು ಕೂಡ ಕಣ್ಣಾರೆ ಕಂಡಿರೋದಾಗಿ ಮಾಹಿತಿಯನ್ನ ನೀಡಿದ್ರು. ಇದೀಗ ಈ ಎರಡನೇ ದೂರುದಾರ ಜಯಂತ್ ಅವರ ದೂರಿನ ಆಧಾರದ ಮೇಲೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಟಿ ಜಯಂತ್ ಅವರು ನೀಡಿದ ದೂರಿನ ಆಧಾರದ ಮೇಲೆ ಇವತ್ತಿನ ಉತ್ಖನನ ಪ್ರಕ್ರಿಯೆ ನಡೀತಾ ಇರೋದು. ಒಬ್ಬ ಅಪ್ರಾಪ್ತ ಬಾಲಕಿಯ ಶವವನ್ನ ಹೂಳ್ತಾ ಇದ್ದದನ್ನ ತಾವು ಕೂಡ ಕಣ್ಣಾರೆ ಕಂಡದ್ದಾಗಿ ಸಾಕ್ಷಿ ನುಡಿದಿದ್ದಾರೆ. ಹೀಗಾಗಿ ಅವರ ದೂರಿನ ಆಧಾರದ ಮೇಲೆ ಈ ಮುಸುಕುತಾರಿ ದೂರುದಾರ ಅನಾಮಿಕ ವ್ಯಕ್ತಿಯ ಆಧಾರದ ಮೇಲೆ 14 ಪಾಯಿಂಟ್ಗಳು. ಇದೀಗ ಜಯಂತ್ ಅವರು ಹೇಳಿದ ಆಧಾರದ ಮೇಲೆ ಮತ್ತೊಂದು ಪಾಯಿಂಟ್. ಇದೀಗ 15ನೇ ಜಾಗದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ಈ 15ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ತಲೆಬುರುಡೆ ಅನ್ನೋ ಕುತೂಹಲ. 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಸಾವಿನ ಬಗ್ಗೆ ಸಿಐಡಿ ತನಿಖೆ ಮಾಡಿ ಮುಗಿಸಿದೆ. ಇದೇ ಪ್ರಕರಣದ ವಿಚಾರದಲ್ಲಿ ಸರಿಯಾದ ತನಿಖೆ ಆಗಿಲ್ಲ ಅನ್ನೋ ಅಸಮಾಧಾನ ಪದ್ಮಲತಾ ಅವರ ಕುಟುಂಬಸ್ಥರಿಗೂ ಕೂಡ ಇದೆ. ಹಾಗೆ ಪದ್ಮಲತಾ ಅವರ ಸಂಬಂಧಿಯೂ ಆಗಿರುವ ದೂರುದಾರ ಜಯಂತ್, ಪದ್ಮಲತಾ ಅವರಂತೆಯೇ ಇನ್ನು ಅನೇಕ ಹೆಣ್ಣು ಮಕ್ಕಳ ಕೊಲೆಯಾಗಿದೆ, ಅದರಲ್ಲಿ ಓರ್ವ ಹೆಣ್ಣು ಮಗಳ ಶವವನ್ನ ಹೂಳೋದನ್ನ ತಾವು ಕೂಡ ಕಣ್ಣಾರೆ ಕಂಡಿರೋದಾಗಿ ಮಾಹಿತಿಯನ್ನ ನೀಡಿದ್ರು. ಇದೀಗ ಈ ಎರಡನೇ ದೂರುದಾರ ಜಯಂತ್ ಅವರ ದೂರಿನ ಆಧಾರದ ಮೇಲೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಟಿ ಜಯಂತ್ ಅವರು ನೀಡಿದ ದೂರಿನ ಆಧಾರದ ಮೇಲೆ ಇವತ್ತಿನ ಉತ್ಖನನ ಪ್ರಕ್ರಿಯೆ ನಡೀತಾ ಇರೋದು. ಒಬ್ಬ ಅಪ್ರಾಪ್ತ ಬಾಲಕಿಯ ಶವವನ್ನ ಹೂಳ್ತಾ ಇದ್ದದನ್ನ ತಾವು ಕೂಡ ಕಣ್ಣಾರೆ ಕಂಡದ್ದಾಗಿ ಸಾಕ್ಷಿ ನುಡಿದಿದ್ದಾರೆ. ಹೀಗಾಗಿ ಅವರ ದೂರಿನ ಆಧಾರದ ಮೇಲೆ ಈ ಮುಸುಕುತಾರಿ ದೂರುದಾರ ಅನಾಮಿಕ ವ್ಯಕ್ತಿಯ ಆಧಾರದ ಮೇಲೆ 14 ಪಾಯಿಂಟ್ಗಳು. ಇದೀಗ ಜಯಂತ್ ಅವರು ಹೇಳಿದ ಆಧಾರದ ಮೇಲೆ ಮತ್ತೊಂದು ಪಾಯಿಂಟ್. ಇದೀಗ 15ನೇ ಜಾಗದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ಈ 15ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ತಲೆಬುರುಡೆ ಅನ್ನೋ ಕುತೂಹಲ. 1986ರಲ್ಲಿ ಕೊಲೆಯಾಗಿದ್ದ ಪದ್ಮಲತಾ ಸಾವಿನ ಬಗ್ಗೆ ಸಿಐಡಿ ತನಿಖೆ ಮಾಡಿ ಮುಗಿಸಿದೆ. ಇದೇ ಪ್ರಕರಣದ ವಿಚಾರದಲ್ಲಿ ಸರಿಯಾದ ತನಿಖೆ ಆಗಿಲ್ಲ ಅನ್ನೋ ಅಸಮಾಧಾನ ಪದ್ಮಲತಾ ಅವರ ಕುಟುಂಬಸ್ಥರಿಗೂ ಕೂಡ ಇದೆ. ಹಾಗೆ ಪದ್ಮಲತಾ ಅವರ ಸಂಬಂಧಿಯೂ ಆಗಿರುವ ದೂರುದಾರ ಜಯಂತ್, ಪದ್ಮಲತಾ ಅವರಂತೆಯೇ ಇನ್ನು ಅನೇಕ ಹೆಣ್ಣು ಮಕ್ಕಳ ಕೊಲೆಯಾಗಿದೆ, ಅದರಲ್ಲಿ ಓರ್ವ ಹೆಣ್ಣು ಮಗಳ ಶವವನ್ನ ಹೂಳೋದನ್ನ ತಾವು ಕೂಡ ಕಣ್ಣಾರೆ ಕಂಡಿರೋದಾಗಿ ಮಾಹಿತಿಯನ್ನ ನೀಡಿದ್ರು. ಇದೀಗ ಈ ಎರಡನೇ ದೂರುದಾರ ಜಯಂತ್ ಅವರ ದೂರಿನ ಆಧಾರದ ಮೇಲೆ ತನಿಖೆಯನ್ನ ನಡೆಸಲಾಗ್ತಾ ಇದೆ.